ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯಂದಿರಿಗೆ, ಪರಿವಾರದವರಿಗೆ ಧನ್ಯವಾದಗಳು. ಹಾಗೆ ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ ಧನ್ಯವಾದಗಳು. ಹಾಗೆ ಎಲ್ಲ ದಿವ್ಯ ಶಕ್ತಿಗಳಿಗೆ, ಋಷಿ ಮುನಿಗಳಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈಗ ನಾವು ತುಂಬಾ ದಿನಗಳಾಗಿದೆ ಅಲ್ವಾ, ಗ್ಯಾಪ್ ಆಗಿದೆ. ಅಂದ್ರೆ 3ನೇ ಲೆವೆಲ್ ಕ್ಲಾಸ್ ನಡೀತಾ ಇರೋದ್ರಿಂದ ನೀವೆಲ್ಲರೂ ಕೂಡ ನೀವೇ ಸ್ವಯಂ ಆಗಿ ನೀವು ಅಭ್ಯಾಸಗಳನ್ನ ಮಾಡಿದ್ದೀರಾ. ಮಧ್ಯೆ ಮಧ್ಯೆ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಆಲೋಚನೆಗಳಿಂದ ನೆಗೆಟಿವ್ ಶಕ್ತಿಗಳು ಎನರ್ಜಿ ನಮ್ಮಲ್ಲಿ ತುಂಬಿಕೊಳ್ತಾ ಇರುತ್ತೆ. ಮತ್ತೆ ನಮ್ಮ ವಿಚಾರಗಳಿಂದ ನಾವ್ ಏನೆಲ್ಲ ಯೋಚನೆ ಮಾಡ್ತಿರ್ತೀವಿ ಅಲ್ವಾ, ನಮ್ಮ ಮನಸ್ಸು ಒಂದನ್ನೇ ಯೋಚನೆ ಮಾಡ್ತಾ ಇರುತ್ತಾ? ಒಂದೊಂದ್ ವಿಷಯ ಸುಮ್ನೆ ಕೂತಿದ್ರೆ ಏನ್ ಮಾಡುತ್ತೆ ಹೇಳಿ? ಅದ್ರ ಕೆಲಸ ಏನು ಅಂತ ಹೇಳಿದ್ರೆ, ಅದಕ್ಕೆ ಏನೇನ್ ಬೇಕು ಅಂತ ಅದು ಹೋಗಿ ಹಿಂದೆ ಹೋಗಿ ವಿಚಾರಗಳನ್ನ ತುಂಬಿಕೊಂಡಿರುತ್ತೆ ನಮ್ಮ ಮನಸ್ಸಲ್ಲಿ. ನಮ್ಮ ಆಲೋಚನೆಗಳು, ನಮ್ಮ ಥಾಟ್ಸ್, ಅದು ಕೂಡ ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತಾ ಇರುತ್ತೆ. ಮತ್ತೆ ನಮ್ಮ ಪರಿಸರ, ನಮ್ಮ ವಾತಾವರಣ, ನಾವು ಮಾಡ್ತಾ ಇರುವಂತ ಕೆಲಸಗಳು, ನಾವು ಹೊರಗಡೆ ಫಂಕ್ಷನ್ಸ್ ಗಳಿಗೆ, ಪಾರ್ಟಿಗಳಿಗೆ ಎಲ್ಲಾ ಕಡೆನೂ ಕೂಡ ನಾವು ಹೋಗ್ತಾ ಇರ್ತೀವಿ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮತ್ತೆ ನಾವು ಯಾವಾಗ್ಲೂ ಮಾಡ್ಕೊಳ್ತಾನೆ ಇರ್ಬೇಕಾಗುತ್ತೆ. ಹಾಗಾಗಿ ಈಗ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳೋಣ ನಾವೆಲ್ಲರೂ ಕೂಡ. ಯಾರಾದ್ರೂ ಹೊಸಬ್ರು ಇದ್ದೀರಾ ಅಂತ ಹೇಳಿದ್ರೆ, ಶ್ರೇಯ ಅವರು ಹೊಸಬ್ರು ಇದ್ದೀರಾ? ನಿಮ್ಗ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೇನೂ ತಲೆ ಕೆಡ್ಸ್ಕೊಳ್ಬೇಡಿ. ಜಸ್ಟ್ ನಿಮ್ಮ ಕೈಗಳನ್ನ, ಎಲ್ಲ ಬೆರಳುಗಳನ್ನ ಜೋಡಿಸ್ಕೊಂಡು ನಾವ್ ಹೇಗ್ ಹೇಳ್ತಾ ಇರ್ತೀವಿ ಹಾಗೆ ನಿಮ್ಮ ಕಡೆಗೆ ಕೈಗಳನ್ನ ತಿರ್ಸ್ಕೊಳ್ಳಿ ಅಷ್ಟೇ. ಏನ್ ಕೆಲ್ಸವನ್ನ ಮಾಡ್ಬೇಕು ಅದು ಮಾಡ್ತಾ ಇರುತ್ತೆ. ಚಕ್ರಗಳದೇನು ಸಿಂಬಲ್ಸ್ ಗಳು ಗೊತ್ತಿಲ್ಲ, ಚಕ್ರಗಳು ಗೊತ್ತಿಲ್ಲ ಅಂದ್ರೆ ಏನು ತಲೆ ಕೆಡ್ಸ್ಕೊಳ್ಬೇಡಿ. ನೆಕ್ಸ್ಟ್ ಬರೋ 1ನೇ ತಾರೀಕಲ್ಲಿ ನಿಮ್ಗಳಿಗೆ ಕಂಪ್ಲೀಟ್ ಆದಂತಹ ಮಾಹಿತಿಗಳು ನಿಮ್ಗೆಲ್ಲವೂ ಕೂಡ ಸಿಗ್ತಾ ಬರುತ್ತೆ. ಎಲ್ಲರೂ ಕೂಡ ಮೊದಲಿಗೆ ನೀರನ್ನ ಚಾರ್ಜ್ ಮಾಡ್ಕೊಳ್ಳಿ ಅಥವಾ ನೀರನ್ನ ಕುಡೀರಿ. ಎಲ್ಲರೂ ಕೂಡ ಹೀಲಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀರನ್ನ ಕುಡಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಸೂಪರ್, ಚೆನ್ನಾಗಿದೆ ಮೇಡಮ್. ಸೂಪರ್. RGM ಅಂತೇಳಿ ಅವ್ರು ಹೊಸಬರು ಬಂದಿದ್ದೀರಾ. ಕೆಲವರೆಲ್ಲ ಯಾರ್ಯಾರು ಹೊಸಬರು ಇದ್ದೀರಾ ಅವರೆಲ್ಲರೂ ಕೂಡ ಟೆನ್ಷನ್ ಏನು ಮಾಡ್ಕೊಳ್ಳೋಂಗಿಲ್ಲ. ಹಾಗೆ ನಿಮ್ಮ ಕೈಗಳನ್ನ ಜೋಡಿಸಿ ನೀವು ಇಟ್ಕೊಳ್ಬಹುದು. ಈಗ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಹಾಗೆ ಬಿಟ್ಟ ನಿಮ್ಮ ಕೈಗಳನ್ನ ನೀವು ಚೆನ್ನಾಗಿ ಬಿಸಿ ಆಗುವ ಹಾಗೆ ಚಾರ್ಜ್ ಮಾಡಿ. ಉಸಿರನ್ನ ಒಳಗಡೆ ತಗೊಳ್ಳಿ, ಉಸಿರನ್ನ ಹೊರಗಡೆ ಬಿಡ್ತಾ ಬನ್ನಿ. ಕೈಗಳಲ್ಲಿ ಚೋಕುರೆ 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 ಚೋಕುರೆ, ಸೆಹಿಕಿ 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 ಸೆಹಿ. ಈ ಕೈಯಿಂದ ಈ ಕೈಗೆ ಚೋಕುರೆ ಚೋಕುರೆ ಚೋಕುರೆ, ಸೆಹಿಕಿ 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 ಸೆಹಿಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ.
ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ಎಲ್ಲ ಕೈಗಳನ್ನ ಬೆರಳುಗಳನ್ನ ಜೋಡಿಸ್ಕೊಂಡು ನಿಮ್ಮ ಹಸ್ತವನ್ನ ನಿಮ್ಮ ಶಿರಸ್ಸಿನ ಮೇಲೆ ತಗೊಂಡ್ ಬನ್ನಿ. ಬಿಂದಿಗೆಯನ್ನ ಹಿಡಿದುಕೊಳ್ಳುವ ಹಾಗೆ ನಿಮ್ಮ ಶಿರಸ್ಸಿನ ಮೇಲೆ ನಿಮ್ಮ ಹಸ್ತವನ್ನ ಇಟ್ಕೊಳ್ಳಿ. ಹೇ ರೇಖಿ ಮಾತೆ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ಹೇ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿ, ವಿಶ್ವ ಚೇತನದ ಶಕ್ತಿ, ನಮಗೆ ಸೆಲ್ಫ್ ಫೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಬ್ರಹ್ಮಾಂಡದಿಂದ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪವಿತ್ರವಾದಂತಹ, ಶುದ್ಧವಾದಂತಹ, ನಿರ್ಮಲವಾದಂತಹ ಆ ಪರಮಾತ್ಮನ ದಿವ್ಯ ಬೆಳಕು, ಪ್ರಕಾಶವು ನಮ್ಮ ಮೇಲೆ ಹರಿತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲವನ್ನು ಕೂಡ ಪ್ರಕಾಶಮಯದಿಂದ ತುಂಬಿ ಹೋಗಿದೆ. ಶಿರಸ್ಸಿನಿಂದ ಹಾಗೆ ಪ್ರಕಾಶವು ಮುಂದೆ ಸಾಗುತ್ತಾ 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 ನಮ್ಮ ಭುಜಗಳಲ್ಲಿ, ನಮ್ಮ ಕೈಗಳಲ್ಲಿ, ನಮ್ಮ ತೋಳುಗಳಲ್ಲಿ, ನಮ್ಮ ಹಸ್ತಗಳಲ್ಲಿ, ಬೆರಳುಗಳಲ್ಲೆಲ್ಲವೂ ಕೂಡ ಪ್ರಕಾಶದ ಆ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿ ಹೋಗಿದೆ. ಹಾಗೆ ಈ ಪ್ರಕಾಶವು ಮುಂದೆ ಸಾಗುತ್ತಾ 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 ನಮ್ಮ ಕತ್ತಿನ ಭಾಗವನ್ನ, ನಮ್ಮ ಹೃದಯ ಭಾಗವನ್ನ ಆವರಿಸಿಕೊಂಡಿದೆ. ಎಲ್ಲವೂ ಕೂಡ ಪ್ರಕಾಶಮಯವಾಗಿದೆ. ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಆ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೊಟ್ಟೆಯ ಭಾಗವನ್ನ, ಹೊಟ್ಟೆಯ ಕೆಳಭಾಗವನ್ನ, ಬೆನ್ನು ಭಾಗವನ್ನ, ಬೆನ್ನು ಮೂಳೆಗಳನ್ನ, ಬೆನ್ನು ಮೂಳೆಯಲ್ಲಿರುವಂತ ಎಲ್ಲ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಇಡೀ ಎಲ್ಲ ಕಾಲುಗಳಲ್ಲಿ, ಪಾದಗಳಲ್ಲಿ, ಬೆರಳುಗಳ ತುದಿಯವರೆಗೆ, ಕಾಲು ಬೆರಳಿನ ತುದಿಯಿಂದ ನಮ್ಮ ಶಿರಸ್ಸಿನ ತುದಿಯ ಭಾಗದವರೆಗೆ ಪ್ರಕಾಶಮಯವಾಗಿ ತುಂಬಿ ಹೋಗಿದೆ. ನಿರ್ಮಲವಾದಂತಹ, ಪವಿತ್ರವಾದಂತಹ, ಶುದ್ಧವಾದಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ. ನಮ್ಮ ಸುತ್ತಲೂ ಕೂಡ ಒಂದು ಗೋಲಾಕೃತಿಯಲ್ಲಿ ಒಂದು ಪ್ರಕಾಶವು ಸೃಷ್ಟಿಯಾಗಿದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯಲ್ಲಿ ಪ್ರಕಾಶಮಯವಾಗಿ ಜಗಮಗಿಸ್ತಾ ಇದೆ. ಎಲ್ಲೆಲ್ಲೂ ಬೆಳಕು, ಬೆಳಕು, ಬೆಳಕು. ಈ ಪ್ರಕಾಶ ಹಾಗೆ ಮುಂದೆ ಸಾಗ್ತಾ 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 ನಾವಿರುವಂತಹ ನಗರವನ್ನ ವ್ಯಾಪಿಸಿದೆ, ಗ್ರಾಮವನ್ನ ವ್ಯಾಪಿಸಿಕೊಂಡಿದೆ. ನಗರವೆಲ್ಲವೂ ಕೂಡ ಈ ಪ್ರಕಾಶದಿಂದ, ಈ ಪ್ರಕಾಶವು ಹಾಗೆ ವಿಸ್ತಾರವಾಗಿ ಹರಡುತ್ತಾ 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 ಇಡೀ ದೇಶವನ್ನ ತುಂಬಿ ಹೋಗಿದೆ. ದೇಶವನ್ನ ತುಂಬಿದಂತ, ವ್ಯಾಪಿಸಿದಂತ ಈ ಪ್ರಕಾಶ ಹರಡುತ್ತಾ 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 ಪೃಥ್ವಿಯನ್ನ ಆವರಿಸಿಕೊಂಡಿದೆ. ಪೃಥ್ವಿ ಎಲ್ಲವೂ ಕೂಡ ತೇಜೋಮಯವಾದ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ, ವಿಲೀನವಾಗಿದೆ, ವಿಲೀನವಾಗಿದೆ. ಈಗ ನಾವು ಎಲ್ಲರನ್ನ ಮತ್ತೊಮ್ಮೆ ನಾವು ಆಹ್ವಾನ ಮಾಡೋಣ. ದಿವ್ಯ ಶಕ್ತಿಗಳಾದಂತಹ ರೇಖಿ ಮಾತೆಗೆ ಧನ್ಯವಾದಗಳು, ನವದುರ್ಗೆಯರಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನಮ್ಮ ನಿಮ್ಮ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಎಲ್ಲ ಕುಲದೇವರುಗಳಿಗೆ ಧನ್ಯವಾದಗಳು, ಎಲ್ಲ ಋಷಿ ಮುನಿಗಳಿಗೆ, ಗುರುಗಳಿಗೆ, ಸಾಧು ಸಂತರಿಗೆ, ಸದ್ಗುರುಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ, ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನೀವೇ ಉಪಸ್ಥಿತರಾಗಿ ನಮಗೆ ಸೆಲ್ಫ್ ಫೀಲಿಂಗ್ ಅನ್ನ, ಸ್ವಯಂ ಉಪಚಾರವನ್ನ ಮಾಡ್ಬೇಕಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ನಿಮ್ಮ ಎರಡೂ ಕೈಗಳನ್ನ ನಿಮಗೆ ಆಶೀರ್ವಾದವನ್ನ ಹೀಲಿಂಗ್ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಈ ರೀತಿ ಇಟ್ಕೊಳ್ಬೇಕು. ನಿಮ್ಮ ಮೇಲೆ ಚೋಕುರೆಯನ್ನ ಬರೀ. ಚೋಕುರೆ, 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 ಚೋಕುರೆ.
ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ತೆಗೆದು ನಿಮ್ಮ ಮುಂದೆ ಒಂದು ಹೋಮ ಕುಂಡವನ್ನ ನೀವು ಕಲ್ಪನೆಯನ್ನ ಮಾಡ್ತಾ ಇರ್ತೀರ. ಅಲ್ಲಿ ಹೋಮದಲ್ಲಿ ಅಗ್ನಿದೇವ ಉರಿತಾ ಇರ್ತಾನೆ. ಬಲದ ಕೈಯಿಂದ ನಿಮ್ಮ ದೇಹದ ಎಡದ ಭಾಗದಲ್ಲಿ ಒಂದು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕೈಯಲ್ಲಿ ಹಿಡಿದು ಅಗ್ನಿಯಲ್ಲಿ ಹಾಕ್ತಾ ಬನ್ನಿ. ಈ ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ ಕಣ್ಣನ್ನ ಮುಚ್ಚಿ ನೀವು ಮಾಡ್ಬೇಕು. ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಬಣ್ಣದಲ್ಲಿರುವಂತ ಎಲ್ಲವೂ ಕೂಡ ಅಗ್ನಿಯಲ್ಲಿ ಉರಿದು ಹೋಗ್ತಾ ಇರುವ ರೀತಿಯಲ್ಲಿ ನೀವು ನೋಡ್ತಾ ಬರ್ಬೇಕು. ಕಪ್ಪು 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 ಹೊಗೆ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ತೆಗೆದು 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 ಅಗ್ನಿಯಲ್ಲಿ ಹಾಕಿ ಅದು ಸುಟ್ಟಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಎಲ್ಲ ನಕಾರಾತ್ಮಕ ಶಕ್ತಿಗಳು ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಈಗ ನಿಮ್ಮ ಎಡದಡ್ಡೆಯಿಂದ ಬಲಭಾಗದಲ್ಲಿರುವಂತ ಶರೀರದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಎಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಗಳು ಸುಟ್ಟು ಚಟಪಟ ಚಿಟಪಟ ಅಂತ ಸುಟ್ಟು ಅದು ಬ್ರಹ್ಮಾಂಡದಲ್ಲಿ ಕಪ್ಪು ಕಪ್ಪು ಹೊಗೆಯ ರೀತಿಯಲ್ಲಿ ವಿಲೀನ ಆಗ್ತಾ ಇದೆ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಬಣ್ಣದಲ್ಲಿ ಇರುವಂತ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಹಾಕ್ಬೇಕು ನೀವು. ಎಲ್ಲವೂ ಕೂಡ ಸುಟ್ಟು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಈಗ ನಿಮ್ಮ ಕೈಗಳನ್ನ ಈ ರೀತಿ ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದವರೆಗೆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಹಿಡಿದು ಅಗ್ನಿಯಲ್ಲಿ ಹಾಕ್ಬೇಕು. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದಲ್ಲಿರುವಂತಹ 7 ಚಕ್ರದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ ವಿಲೀನಗೊಂಡು ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಿಮ್ಮ ಶಿರಸ್ಸಿನ ಎಲ್ಲ ಭಾಗದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕೆಲವೊಮ್ಮೆ ಕೈಗಳಿಗೆ ಅಂಟ್ಕೊಂಡಂಗಾಗಿರುತ್ತೆ, ಅದನ್ನು ಕೂಡ ನೀವು ಈ ರೀತಿ ಅಗ್ನಿಯಲ್ಲಿ ನೀವು ಒದರಬೇಕು. ಈಗ ಅಗ್ನಿಯ ಮೇಲೆ ಚೋಕುರೆಯನ್ನ ಬರೆದು ಚೋಕುರೆ 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 ಚೋಕುರೆ. ಪೃಥ್ವಿಯ ಮೇಲೆ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿ. ಬ್ರಹ್ಮಾಂಡದಲ್ಲಿ ಶುದ್ಧಿಯಾಗಲಿ. ಎಲ್ಲ ಪಂಚತತ್ವಗಳಿಗೆ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿ. ಎಲ್ಲ ಪಂಚತತ್ವಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಈಗ ನಾವು ಆಭಾಮಂಡಲವನ್ನ ಶುದ್ಧಿಗೊಳಿಸಿದ್ದೇವೆ. ಈಗ ನಾವು ಚಕ್ರಗಳನ್ನ ಶುದ್ಧಿ ಮಾಡ್ಕೊಳ್ಳೋಣ. ನಮ್ಮ ಸಹಸ್ರಾರ ಚಕ್ರದಲ್ಲಿ ಚೋಕುರೆ 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 ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ. ಅಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ವಿಲೀನವಾಗಲಿ. ನೇರಳೆ ಬಣ್ಣದಲ್ಲಿ ಅದು ಅತ್ಯಂತ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ನಮ್ಮ ಆಗ್ನೇಯ ಚಕ್ರದಲ್ಲಿ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಆ ನೀಲಿಯ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಯವಾಗಿ ಶುದ್ಧಿಯಾಗಿ ಪ್ರಜ್ವಲಿಸ್ತಾ ಇದೆ. ನಮ್ಮ ಗಂಟಲಿನ ಚಕ್ರದಲ್ಲಿ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಆಕಾಶ ನೀಲಿ ಬಣ್ಣದಲ್ಲಿ ಶುದ್ಧಿಯಾಗಿ ಕಂಗೊಳಿಸ್ತಾ ಇದ್ದೇವೆ. ಹೃದಯ ಚಕ್ರದಲ್ಲಿ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಎಲ್ಲ ದುಃಖಗಳು, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ನೋವುಗಳು ಎಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಹಸಿರು ಬಣ್ಣದಲ್ಲಿ ಅತ್ಯಂತ ಶುದ್ಧವಾಗಿ ಪ್ರಕಾಶಮಯವಾಗಿ ಕಂಗೊಳಿಸ್ತಾ ನಮ್ಮ ಹೊಟ್ಟೆಯ ಚಕ್ರದಲ್ಲಿ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನ. ಎಲ್ಲವೂ ಕೂಡ ಶುದ್ಧಿಯಾಗಿ
ಹಳದಿಯ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಯವಾಗಿ ಕಂಗೊಳಿಸ್ತಾ ಇದೆ. ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ, ಮೂಲಾಧಾರ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ನದಿಯ ರೀತಿ ವಿಲೀನಗೊಂಡು ಕೇಸರಿಯ ಬಣ್ಣ, ಕೆಂಪು ಬಣ್ಣವು ಅತ್ಯಂತ ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದೆ. ನಮ್ಮ 7 ಚಕ್ರಗಳೆಲ್ಲವೂ ಕೂಡ ಶುದ್ಧಿಯಾಗಿ ತಮ್ಮ ಸ್ವಾಭಾವಿಕ ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಈಗ ನಮ್ಮ ಕೈಗಳನ್ನ ಸಹಸ್ರಾರ ಚಕ್ರದಲ್ಲಿ ತಗೊಂಡ್ ಬಂದು ಸೆಹಿಕಿ 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 ಶಿವ ಮತ್ತೆ ಪಾರ್ವತಿಯರ ಆತ್ಮ ಪರಮಾತ್ಮನ ಅದ್ಭುತವಾದಂತ ತುಂಬಾ ಶಕ್ತಿಯುತವಾದಂತಹ ಗುಲಾಬಿಯ ಬಣ್ಣದಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಶರೀರವನ್ನೆಲ್ಲ ಕೂಡ ಗುಲಾಬಿ 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 ಬಣ್ಣವನ್ನು ತುಂಬಿ ಹೋಗ್ತಾ ಇದೆ. ಶರೀರವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಗುಲಾಬಿ ಬಣ್ಣದಿಂದ ಆವೃತವಾಗಿದೆ. ಈ ಗುಲಾಬಿ ಬಣ್ಣವು ಶರೀರದಲ್ಲಿರುವಂತಹ ಎಲ್ಲ ಕೆಮಿಕಲ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ, ಸಮತೋಲನಗೊಳಿಸ್ತಾ ಇದೆ. ನಮ್ಮ ಆಲೋಚನೆಗಳು ಸಮತೋಲನವಾಗ್ತಾ ಇದೆ, ನಮ್ಮ ವಿಚಾರಗಳು ಸಮತೋಲನವಾಗ್ತಾ ಇದೆ, ನಮ್ಮ ಭಾವನೆಗಳು ಸಮತೋಲನವಾಗ್ತಾ ಇದೆ, ನಮ್ಮ ಚಕ್ರಗಳು ಸಮತೋಲನವಾಗ್ತಾ ಇದೆ, ನಮ್ಮ ಅಂಗಾಂಗಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ. ನಮ್ಮ ಕೆಮಿಕಲ್ಸ್ ಗಳೆಲ್ಲವೂ, ನಮ್ಮ 72,000 ನಾಡಿಗಳೆಲ್ಲವೂ ಕೂಡ ಸಮತೋಲನವಾಗಿದೆ, 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 ಸಮತೋಲನವಾಗಿದೆ. ನಿಮ್ಮ ಶರೀರದ ಯಾವ ಭಾಗದಲ್ಲಿ ನಿಮ್ಗೆ ನೋವಿದೆ? ನಿಮ್ಗೆ ಬೆನ್ನಿನಲ್ಲಿ ನೋವಿದ್ಯಾ? ನಿಮ್ಮ ಶ್ವಾಸಕೋಶದಲ್ಲಿ ನೋವಿದ್ಯಾ? ನಿಮ್ಮ ಕಾಲಿನಲ್ಲಿ ನೋವಿದೆಯಾ? ಯಾವ ಭಾಗದಲ್ಲಿ ನಿಮ್ಗೆ ನೋವಿದೆಯೋ ಆ ಭಾಗದಲ್ಲಿ ನಿಮ್ಮ ಕೈಗಳನ್ನ ತಗೊಂಡ್ ಬಂದು ಇಟ್ಕೊಳ್ಳಿ. ಅಲ್ಲಿ ಚೋಕುರೆಯನ್ನ ಬರೀರಿ. ಆ ಭಾಗದಲ್ಲಿ ಎಲ್ಲಿ ನೋವಿದೆಯೋ ಅಲ್ಲಿ ಬರಿ. ಚೋಕುರೆ 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 ಚೋಕುರೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು, ನಿಮ್ಮ ನೋವಿಗೆ, ನಿಮ್ಮ ತೊಂದರೆಗೆ ಕಾರಣವಾಗಿರುವಂತ ಎಲ್ಲ ಕಪ್ಪು 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 ಬಣ್ಣದಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಈಗ ನೀವು ಸೆಹಿಕಿಯನ್ನ ಬರೀರಿ. ಸೆಹಿಕಿ 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 ಸೆಹಿಕಿ. ಗುಲಾಬಿ ಬಣ್ಣವಲ್ಲಿ ಹೋಗಿ ಸ್ಥಾಪನೆಯಾಗಿ ಎಲ್ಲವನ್ನ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದೆ, ಸಮತೋಲ. ಅಲ್ಲಿರುವಂತಹ ಬ್ಲಡ್ ಸೆಲ್ಸ್ ಗಳು, ಅಲ್ಲಿರುವಂತಹ ಮೂಳೆಗಳು, ಮಾಂಸಖಂಡಗಳು, ನರಗಳು, ರಕ್ತಗಳು ಎಲ್ಲವನ್ನು ಕೂಡ ಅದು ಸಮತೋಲನ ಮಾಡ್ತಾ ಇದೆ. ಸಮತೋಲನವಾಗಿದೆ, ಸಮತೋಲನವಾಗಿದೆ, ಸಮತೋಲನ ಕಂಪ್ಲೀಟ್ ಆಗಿ ಸಮತೋಲನವಾಗಿದೆ. ಈಗ ಮತ್ತೊಮ್ಮೆ ನಮ್ಮ ಮೇಲೆ ದೊಡ್ಡದಾಗಿ ಚೋಕುರೆ 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 ಚೋಕುರೆ. ರೇಖಿಯ ಮಾರ್ಗದರ್ಶನವಿದೆ, ರೇಖಿಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ. ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು ಎಲ್ಲರಿಗೂ ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವದುರ್ಗಿಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮ ತಂದೆ ತಾಯಿಯಂದಿರಿಗೆ, ಕುಲದೇವರುಗಳಿಗೆ, ಪರಿವಾರದವರಿಗೆ, ನಿಮ್ಮೆಲ್ಲರಿಗೂ ಕೂಡ, ಹಾಗೂ ಗುರುಗಳಿಗೆ, ಸದ್ಗುರುಗಳಿಗೆ, ದಿವ್ಯ ಶಕ್ತಿಗಳಿಗೆ, ಬ್ರಹ್ಮಾಂಡದ ದಿವ್ಯ ಶಕ್ತಿಗಳಿಗೆ ಅನಂತ 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 ಕೋಟಿ 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 ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಿಧಾನವಾಗಿ ಕಣ್ಣನ್ನ ತೆರೆದಾಗ ಹೇಗನ್ನಿಸ್ತಾ ಇದೆ ನಿಮ್ಮ ಅನುಭವ? ಹೇಗನ್ನಿಸ್ತಾ ಇದೆ ನಿಮ್ಮ ಅನುಭವ? ಹೇಗಿತ್ತು?
ನಮಸ್ತೆ ಮೇಡಮ್. ಶ್ರೇಯಾ ಅವ್ರ ವಾಯ್ಸ್ ಬ್ರೇಕ್ ಶ್ರೇಯಾ ಅವ್ರ ಆಗ್ತಿದೆಯಲ್ವಾ? ತಾಯಿ ಮಾತಾಡ್ತಾ ಇರೋದು. ಹಾ ನಮಸ್ತೆ, ಹರೇ ತಾಯಿ ರಾಮ. ಮಾತಾಡ್ತಾ ಇದ್ದೀವಿ. ನಮಸ್ತೆ ಮೇಡಮ್. ನಿಮ್ ಹರೇ ಹೆಸರು ರಾಮ ಹರೇ ಗೊತ್ತಾಗ್ ಕೃಷ್ಣ ಮೇಡಮ್. ನಮ್ಮ ಹೆಸರು ನಿಮ್ ಹೆಸರು ಸುಜಾತ ಅಂತ. ಹಾ ಹೇಳಿ ಸುಜಾತ ಅವ್ರೆ. ಸುಜಾತ ಅಂತ ಮೇಡಮ್. ಹಾ ನಾವು ಸರಿ, ಶ್ರೇಯಾ ಅವ್ರ ತಾಯಿ ಮಾತಾಡೋದು. ಇರ್ಲಿ ಇರ್ಲಿ, ಹೇಳಿ ಹೇಳಿ. ನಾವು ಇವಾಗ ಕ್ಲಾಸ್ ಅಟೆಂಡ್ ಮಾಡಿದ್ವಿ. ನಮಗೆ ಹಾ ನೀವು ಮಾಡೋ ಸೆಲ್ಫ್ ಹೀಲಿಂಗು ವಾಟರ್ ಎನರ್ಜಿ ತುಂಬಾ ಇಷ್ಟ ಆಯ್ತು ಮೇಡಮ್. ಹಾ ಇವತ್ ಮಾಡ್ಕೊಂಡಿದ್ ಹೇಗ್ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ವೈಬ್ರೇಷನ್ ಇದೆ. ಏನೋ ಒಂಥರ ಹಾ ಒಳ್ಳೆ ಗುಡ್ ಫೀಲಿಂಗ್ ಆಗುತ್ತೆ ಮೇಡಮ್. ಸರಿ, ಒಳ್ಳೇದಾಗ್ಲಿ ತುಂಬಾ ಇಷ್ಟ ಒಳ್ಳೇದಾಗ್ಲಿ. ಆಯ್ತು ಮೇಡಮ್. ಸರಿ ಸರಿ, ಥ್ಯಾಂಕ್ ಯು ಒಳ್ಳೇದಾಗ್ಲಿ. ಮೇಡಮ್. ಚೆನ್ನಾಗ್ ಮಾಡ್ತಿದೀವಿ ಕ್ಲಾಸ್. ನಾವು ಸರಿ, ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಎರಡೂ ತಗೊಂತೀವಿ ಮೇಡಮ್. ತಗೊಳ್ಳಿ ತಗೊಳ್ಳಿ, ಆಯ್ತು, ಸಮಯ ಬಂದಾಗ ನೀವು ತಗೊಳ್ಳಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ತಗೋತೀವಿ ಮೇಡಮ್. ಆಮೇಲೆ 3 ಲೆವೆಲ್ಗೂ ತಗೊಳೋಣ ಅಂತ ಮೇಡಮ್. ನಾವು ತಗೊಳ್ಳಿ, ಕಲ್ತ್ಕೊಳ್ಳಿ. ಫಸ್ಟ್ ಅದು ಇವಾಗ ಯಾವ 1, 2 ತಗೊಂಡು ಆಮೇಲೆ ತಗೊಳೋಣ ಅಂತ. ಸರಿ ಸರಿ, ನಿಮ್ಗೆ ಯಾವಾಗ ಅನ್ಸುತ್ತೆ ಅವಾಗ ತಗೊಳ್ಳಿ. ಮತ್ತೆ ಇನ್ಯಾರಿಗೆ ಆಯ್ತು ನೋವಿತ್ತ? ಮೇಡಮ್. ಯಾರಿಗೆ? ಒಳ್ಳೇದಾಗ್ಲಿ. ಇನ್ಯಾರಿಗೆ ನೋವಿತ್ತಾ? ಯಾರಿಗಾದ್ರೂನು ಹೀಲಿಂಗ್ ಮಾಡ್ಕೊಂಡ್ರಾ? ನಮಸ್ತೆ ಮ್ಯಾಮ್. ನಮಸ್ತೆ, ಹರೇ ರಾಮ ಹರೇ ಕೃಷ್ಣ. ಮ್ಯಾಮ್, ಇವತ್ತಿಂದ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಹಾ ಯಾವತ್ತು ನಾನು ನಾಳೆ ಅನ್ಕೋಬಿಟ್ಟಿದ್ದೆ, ಆಮೇಲೆ ಮೆಸೇಜ್ ನೋಡಿದ್ಮೇಲೆ ಗೊತ್ತಾಯ್ತು ಇವತ್ತಿದೆ ಅಂತ. ತುಂಬಾ ಖುಷಿ ಆಯ್ತು. ಹಾ ಇವತ್ತಿಂದ ಮತ್ತೆ ಸ್ಟಾರ್ಟ್ ಆಗ್ತಿದೆ ಕ್ಲಾಸು ಅಂತ. ಚೆನ್ನಾಗಿದೆ ಮ್ಯಾಮ್. ದಿನ ಎಲ್ಲಾ ತರ ಮೆಡಿಟೇಷನು, ಪ್ರತಿದಿನ ಧ್ಯಾನ, ಸೆಲ್ಫ್ ಫೀಲಿಂಗು, ಚಕ್ರ ಧ್ಯಾನ ಎಲ್ಲ ಮಾಡ್ತಾ ಇದೀನಿ ಮ್ಯಾಮ್. ತುಂಬಾ ಹಾ ಖುಷಿ ಹಾ ಇದೆ. ಅದು ಮಾಡಿದೋಳಿಂದ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ತರ ಇವತ್ತು ಅನುಭವ ಸಮಾಧಾನ ಹೇಗೆ? ಮನ್ಸಿಗೆ. ಹಾ ಚೆನ್ನಾಗಿತ್ತು ಮ್ಯಾಮ್. ಒಂಥರ ಇದೆಲ್ಲ ಮಾಡೋದ್ರಿಂದ ಸಮಾಧಾನ ಇದೆ ಮನ್ಸಿಗೆ. ಹ್ಮ್ ಒಂದು ದಿನ ಮಿಸ್ ಆದ್ರೂ ಏನೋ ಒಂಥರ ತಳಮಳ ಆಗ್ತಾ ಇರುತ್ತೆ. ಏನೋ ಸಮಾಧಾನನೇ ಇರೋದಿಲ್ಲ. ಮಾಡಿಲ್ಲ ಏನೋ ಒಂಥರ ಈಗ ಚೆನ್ನಾಗಿದೆ ಮ್ಯಾಮ್. ಸರಿ. ಖುಷಿಯಾಗಿದ್ದೀನಿ. ನೀವು ಆನಂದವಾಗಿರ್ಬೇಕು, ಅದೇ ನಮಗ್ ಬೇಕಾಗಿರೋದಲ್ವಾ? ಅದನ್ನ ಏನಂತಾರೆ ಅಂದ್ರೆ ಪರಮಾನಂದದ ಸ್ಥಿತಿ ಅಂತ ಹೇಳ್ತಾರೆ. ಯಾವಾಗ್ಲೂ ಕೂಡ ಆ ಆನಂದದ, ಯಾವಾಗ್ಲೂ ಏನೇ ಬಂದ್ರು ಕೂಡ ನಾವು ಆನಂದದ ಸ್ಥಿತಿಯಲ್ಲಿ ನಾವು ಇರ್ಬೇಕು. ಆ ಆನಂದನ ನೀವು ಅನುಭವಿಸ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ಹರೇ ರಾಮ ಹರೇ ಕೃಷ್ಣ. ಯಾಕೆ ಇದನ್ನ ನಾವು